ಇಲ್ಲಪ್ಪ ಐತಿ. ನೀನ ಮಾಡಿ ಚಂದ ಆಗೈತವ. ಹೌದನ? ನೀನು ಮನೆಗೆ ಹೋಗಮ್ಮ, ಇಲ್ಲಿ ಜಗ ಸಾಲುದಿಲ್ಲ. ಮನೆಗೆ ಹೋಗು, ಅಲ್ಲೇ ಬಾಜಿ ಮಾಡು. ಮುಂಜಾನೆ ಮಮ್ಮಿ ಎಬ್ಬಿಸಿ ರೆಡಿ ಮಾಡಿಸ್ತಾಳೆ. ಮುಂಜಾನೆ ಗಾಡಿ ಹತ್ತಿ ಅಂತ ಅಲ್ಲೇ. ನಿನ್ನೆ ಯಾಕೆ ಮಕ್ಕೊಂಡಿದ್ರಿ? ಮಮ್ಮಿದು ನೈಟ್ ಶಿಫ್ಟ್ ಇತ್ತು. ನಾಳೆ ಸಂಡೇ ಐತಿ. ಓ ಹೌದು. ಫೈನಲ್ ಒಂದ ಸಾಕಮ್ಮ. ಅರಸದನೆ ಅರ್ಸ್ಬರೋಗ ಹೊತ್ತಿದ ವಾಸನೆ ಬರತ್ತಿಲ್ಲ. ಹ್ಞೂ ನಿನಗೂ ಹೊಸ ಸುಮ್ಮನೆ. ಕಡೆ ನೋಡ್ರಿ ಯಾಕತನೋ ರೋಹಿತ್ ಶರ್ಮಾ ಔಟ್ ಆದ್ರು, ರಿಷಬ್ ಪಂತ್ ಔಟ್ ಆದ್ರು, ಸೂರ್ಯಕುಮಾರ್ ಯಾದವ್ ಅದೇ ಮುಖ್ಯವಾದ ಈ ಒಂದು ಬಿಡವಾ ಕೋಳಿ ಹೆಂಗ್ ಮಾಡ್ತಾವ ಆಕಿ? ಹೆಂಗ್ ಮಾಡ್ತಾವ ನಿನಗೆ? ಬಾ ಓಯ್, ನೀನು ಆಕಿನ ಅದಿಲ್ಲ ತನೋ. ನಿಂದು ಹೋಗ್ತೈತೆ ನೋಡ್ಲ ಅಲ್ಲಿ. ಮತ್ತೆ ನೀ ಹಚ್ಕೊಂಡಿದ್ಲ ಅಲ್ಲಿ ಹೋಗ್ತೈತೆ. ಹಂಗೆ ಮಾಡಿದೆ ಅಂದ್ರೆ ಇಷ್ಟ ಆಗಲ್ಲ. ನೀನು ಮಾಡ್ದು ಹೋಗು. ಸರಿ ಮಮ್ಮಿ ಎದಕ್ಲೆ ಎದಕ್ಕೆ ಕೊಡ್ ಬರಾತಿ? ಹಾಯ್ ಗುಡ್ ಮಾರ್ನಿಂಗ್ ಶನಿ ಬಾಳಿ ಸಲೀಮಾ
ಬುಷ್ ಅವು ಬೇಡ ತೆಗಿ ಅವ್ನು ಚಂದಾಗಿಲ್ಲ ಚಂದಾಗಿಲ್ಲ ಹಂಗಂದ್ರೆ ಇವ್ ಬೇಬಿ ಬರ ಹೋಗತ್ತಿಲ್ಲ ನಂದದೆ ವಾಪಸ್ ಹೋಗಿ ಹಾಂ ಆ ಮಮ್ಮಿಗೆ ಕೊಟ್ಟೆ ಕೊಡೆ ನಂದಲ್ಲೇ ಅದ ಅಯ್ಯ ನಮ್ಮ ತನು ಹಾಕೋ ಆ ಕಡೆ ಆಡಿ ಈ ಕಡೆ ಆಡಿ ಹಾಕೋ ಒಟ್ಟ ಕೈ ಬಿಡುದಿಲ್ಲ ನೋಡ್ರಿ ನಡ್ರಿ ಹತ್ತಿ ಒಬ್ಬಕ್ಕೆ ರುದ್ರಮ್ಮ ತಡಿ 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 ನಾ ಹತ್ತೀನಿ ತಡಿ ಹೋಗ ಜಲ್ದಿ ಬಾ ಟೈಮ್ ಆಕತ್ತವ್ರಿಗೆ ನೋಡಿಲ್ಲ ಬಾಯ್ 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 ಅಯ್ಯೋ ಬಿಟ್ಟೋಣ್ರ ಇಲ್ಲೇ ಮನ್ಯಾಗಿರ ಮಮ್ಮಿ ಅರ್ಧ ಕೊಡು ಕೊಟ್ಬಿಡ ಎಲ್ಲರೂ ಹೋದ್ರಪ್ಪ ಇದು ಆಧಾರ್ ಕಾರ್ಡ್ ಐತೆ ಅದ್ರಾಗ ಬಿಟ್ಟು ಹೋಗಿ ಬರಾಕಿಗೆ ಎಲ್ಲಿ ಕೊಡುದೀಗ ಅದನ್ನ ಟಾಟಾ ಚಿನ್ನು ಬಾಯ್ ಬಾಯ್ ಸೇನರ್ ಕೊಡೆ ಮನೆಗೆ ಹೋಗ ಇಲ್ಲೇ ಐತಿ ಚಾವಿ ಇಲ್ಲೇ ಅಲ್ಲೇ ಕೊಕ್ಕಿ ಅಲ್ಲೇ ನಿಂದ್ರ ಒಳ್ಳ ಆಗ ಹೊಂಟಿದ್ವಿ ಎಲ್ಲಿ ಮಾಟಾಟ ನೀ ತರನ್ ಕಡೆ ಇರ್ಬೇಕಿಲ್ಲ ಆಟ ಆಡಿಸ್ಕೊತ ಪಾಪ ನಿಮ್ಮ ತಮ್ಮಾಗ ಹಾಂ ಈಕಿಗೆ ಹೇಳತ್ತೇನೆ ತಡಿಯೋ ಮಾರಾಯ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೆಂಗದಿರಿ ಎಲ್ಲರೂ? ನಾವೆಲ್ಲರೂ ಮಸ್ತ್ ಅದೇ ನೋಡ್ರಿ, ಈಗ ಆರಾಮದೇವಿ ಎಲ್ಲರೂ. ಮತ್ತು ಇವತ್ತು ಸಂಡೇ ಒಂದು ಫಂಕ್ಷನ್ ಐತಿ, ಸೊ ಫಂಕ್ಷನಿಗೆ ಹೊಂಟೇವಿ. ನಾನು ತಂಗಿ ತನು ಮಗ ತಮ್ಮ, ಸೊ ಹೋಗಿ ಬರೋಣಕ್ಕೆ ಬರ್ರಿ. ಏನು ಫಂಕ್ಷನ್, ಯಾರೆಲ್ಲ ಬಂದಿರ್ತಾರೆ, ಫಂಕ್ಷನ್ ಹೆಂಗೆ ಆಕೈತಿ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಫುಲ್ ಇವತ್ತು ಟ್ರಾವೆಲಿಂಗ್ ಬ್ಲಾಗ್ ಅನ್ಬೋದು, ಫಂಕ್ಷನ್ ಬ್ಲಾಗ್ ಅನ್ಬೋದು. ವಿಡಿಯೋನ ಎಂಡೋರ್ಗೆ ನೋಡ್ರಿ, ಸಪೋರ್ಟ್ ಮಾಡಿರಿ ಸ್ನೇಹಿತರೆ. ಚಿಂಟು ಹಾಯ್ ಮಾಡಪ್ಪ ಬಂಗಾರ. ಚಿಂಟು ಹಶು ಆಗೈತ್ರಿ ಅವನಿಗೆ, ನೋಡಿ ಹೆಂಗೆ ಮಾಡ್ಯಾನ ಮಕ್ಕ. ಹಶು ಆಗೈತೆ. ಸ್ನೇಹಿತರೆ ನೋಡ್ತಾ ಇದ್ರಲ್ಲ, ಸನ್ನತಿನೂ ಜಾಯ್ನ್ ಆದ್ರೆ. ಸೊ ಎಲ್ಲರೂ ಸೇರಿ ಹೋಗ್ತಾ ಇದ್ದೀವಿ. ದಾರಿ ಮಧ್ಯೆ ನೋಡ್ರಿ ಪಂಡ್ರಾಪುರದ ದಿಂಡಿ ಯಾತ್ರೆ, ಪಾದಯಾತ್ರೆ ಹೋಗ್ತಾ ಇದ್ರು. ಇವರೆಲ್ಲರೂ ಎಲ್ಲ ಊರಿಂದನೂ ಒಂದು ಪಾದಯಾತ್ರೆಗೆ ಹೋಗ್ತಾರೆ ಸ್ನೇಹಿತರೆ. ನಮ್ಮ ತಾಯಿಯವರು, ಹಾಗೆ ನಮ್ಮ ಸನ್ನತಿ, ನಮ್ಮ ದೊಡ್ಡಪ್ಪ ಅವರು ಕೂಡ 5 ವರ್ಷ ಏನೈತಲ್ಲ ಪಾದಯಾತ್ರೆ ಪಂಡ್ರಾಪುರಕ್ಕೆ ಹೋಗಿದ್ದುಂಟು. ಅವ್ರ ಎಕ್ಸ್ಪೀರಿಯನ್ಸ್ನು ಹೇಳಿದ್ರು ನಮಗೆ. ಏನು ಪಾದಯಾತ್ರೆ ಹೋಗ್ತಾ ಇದ್ದಾರೆ ತೋರಿಸ್ತಾ ಇದ್ದೀನಿ. ಇದು
ಪೂನಾದಾಗಿಂದ್ರಿ ಇದು ಆ್ಯಕ್ಚುಲಿ ಸಣ್ಣ ತಮ್ಮ ಪೂನಾದಾಗಿಂದ ವಿಡಿಯೋ ತೊಗೊಂಡು ಕಳಿಸಿದ್ದ ನನಗೆ. ಎಷ್ಟೊಂದು ಜನ ಅಕ್ಕ ನೋಡಿಲ್ಲ, ಎಷ್ಟು ಜನ ದಿಂಡಿ ಹೋಗ್ತಾ ಇದ್ದಾರೆ, ಪಾದಯಾತ್ರೆ ಹೋಗ್ತಾ ಇದ್ದಾರೆ, ಎಷ್ಟೊಂದು ಏಜ್ ಆದವರು ಹೋಗ್ತಾರೆ, ಎಷ್ಟು ಸಣ್ಣವರು ಹೋಗ್ತಾರೆ, ಎಷ್ಟು ಭಕ್ತಿ ಇರ್ಬೋದು, ಎಷ್ಟು ಶಕ್ತಿ ಇರ್ಬೋದು ಅಂತ ಹೇಳಿ ಕಳಿಸಿದ್ದ. ನಿಜಪ್ಪ, ಭಕ್ತಿ ಇದ್ರೆ ಏನು, ದೇವ್ರ ಸೇವಾ ಅಂದ್ರೆ ಅದೊಂದು ದೊಡ್ಡ ಸೇವಾ. ಸೊ ಅದು ಶಕ್ತಿ ತಾನ ಬರ್ತೈತಿ ದೇವ್ರಿಗೆ ಸೇವೆ ಮಾಡೋದಂದ್ರೆ. ಸೊ ಆ ದೇವ್ರ ಕಾಪಾಡ್ತಾನೆ ಅಂತ ಹೇಳಿ. ಆಮ್ಯಾಗ ಎಲ್ಲ ಫೆಸಿಲಿಟಿ ಕೂಡ ಇರ್ತೈತಿ ಸ್ನೇಹಿತರೆ. ದಾರಿಯುದ್ದಕ್ಕೂ ಎಲ್ಲ ಊರೊಳಗೂ ಆ ದೇವರ ಸೇವೆ ಅಂತನ ಅಂದ್ಕೊಂಡು ಇವ್ರಿಗೆಲ್ಲರಿಗೂ ಕೂಡ ಚಾದಿಂದ, ಜಳಕದ ನೀರದಿಂದ, ನಾಷ್ಟಾದಿಂದ, ಊಟದಿಂದ, ವಸತಿಯಿಂದ ಎಲ್ಲನೂ ಕೂಡ ವ್ಯವಸ್ಥೆ ಮಾಡಿರ್ತಾರೆ. ಮತ್ತು ಮೆಡಿಸಿನದ ಕೂಡ ಫೆಸಿಲಿಟಿ ಇರ್ತೈತಿ. ಯಾರಿಗಾದ್ರೂ ಏನಾದರೂ ಕೈಕಾಲು ನೋವು, ಜ್ವರ, ನೆಗಡಿ ಏನು ಬಂದ್ರೂ ಕೂಡ ಫೆಸಿಲಿಟಿ ಇರ್ತೈತಿ. ಹಾಗೆ ಒಂದು ಇವ್ರ ಜೊತೆಗೆ ಅಥವಾ ಇವ್ರ ಹಿಂದ್ಗಡೆ ಒಂದು ಆ್ಯಂಬ್ಯುಲೆನ್ಸ್ ಕೂಡ ಇದ್ದೇ ಇರ್ತೈತಿ, ಏನಾದರೂ ಎಮರ್ಜೆನ್ಸಿ ಬಂದ್ರೆ. ಸೊ ಅದು ಕೂಡ ಇರ್ತೈತಿ. ಸೊ ಸಾಕಷ್ಟು ಇವರಿಗೆ ಚೆನ್ನಾಗಿ ನೋಡ್ಕೊಳ್ತಾರಂತ ಹೇಳಿ. ಇವರು ಒಂದು ದೇವರಿಗೆ ಹೋಗಿ ಇವರು ಒಂದು ಭಕ್ತಿ ತೋರಿಸಿದ್ರೆ ಈ ಹೋಗುವಂಥ ಭಕ್ತಾದಿಗಳಿಗೆ ಸೇವೆ ಸಲ್ಲಿಸಿ ಅವ್ರದ್ದೇ ಆದ ಭಕ್ತಿ ತೋರಿಸುವಂಥ ಜನಗಳು ಸಾಕಷ್ಟು ದಾರಿಯುದ್ದಕ್ಕೂ ಸಿಗ್ತಾರಂತ ಹೇಳ್ಬೋದು. ನಮ್ಮ ತಾಯಿಯವರು ಹೋಗಿದ್ರಲ್ಲ, ಆ ಎಕ್ಸ್ಪೀರಿಯೆನ್ಸ್ ಹೇಳಿದ್ರ ಮೇಲೆ ನಾನು ಹೇಳಿದ್ದೀನಿ. ಸೊ ಯಾವುದೇ ರೀತಿಯ ತೊಂದರೆ ನಡೆಯುವಂಥದ್ದೊಂದು ಶಕ್ತಿ ಎದ್ಬಿಟ್ರೆ ಉಳಿದಿದ್ದು ಯಾವುದು ಕೂಡ ಕೊರತೆ ಆಗಂಗಿಲ್ಲ ಅಂಥೇಳಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಎಷ್ಟೊಂದು ಅಂದರೆ ಭಕ್ತಿ ಸಾರವಾದ ಒಂದು ಸನ್ನಿವೇಶ ಇತ್ತದು. ಅದಕ್ಕೋಸ್ಕರ ನೋಡ್ರಿ ಸ್ನೇಹಿತರೆ, ಹೀಗೇ ನಾವು ಕೂಡ ಹೋಗ್ತಾ ಇದ್ದೀವಿ. ಸ್ವಲ್ಪ ಎಲ್ಲ ಈಗ ಮಳೆ ಆದ್ದರಿಂದ ಹೆಸರು ಕಾಳು ಬಿತ್ತನೆ ಭಾಳ ಚೆನ್ನಾಗಾಗಿತ್ತು. ಹೊಲದೊಳಗೆ ಹೊಲ ಎಲ್ಲ ಸ್ವಲ್ಪ ಹಸರು ಕಾಣಕತ್ತಿತ್ತು. ನಾನು ಮಳೆ ಇರಲಾರ್ದಾಗ ಖಾಲಿ ಭೂಮಿನೂ ತೋರಿಸಿದ್ದೆ ನಿಮಗೆ. ಈಗ ಸ್ವಲ್ಪ ಮಳೆ ಆದಮೇಲೆ ಬಿತ್ತನೆ ಮಾಡ್ಯಾರ. ಸ್ವಲ್ಪ ಹಸರು ಚೆನ್ನಾಗಿ ಕಾಣಕತ್ತಿತ್ತು. ವಾತಾವರಣ ಹಂಗನ ಸೂಪರಾಗಿತ್ತು ನೋಡ್ರಿ. ಮತ್ತು ನಾವು ಬಂದ್ವಿ ಇನಾಮ್ ಹೊಂಗ್ಲಕ್ಕೆ. ಈಗ ಹೇಳಿದೆ ನಿಮ್ಗೆ, ತುಂಬಾ ಹಸಿವಾಗಿತ್ತು. 5:30ಕ್ಕೆ ಎದ್ದಿದ್ವಿ. ಎದ್ದೆಲ್ಲ ಮಕ್ಕಳಿಗೆಲ್ಲ ಸ್ನಾನ ರೆಡಿ ಮಾಡಿಸೋದು, ನಾವು ರೆಡಿ ಆಗೋದು ಅಂದ್ರೆ ಟೈಮ್ ಆಗಿತ್ತು. ಮತ್ತು ಬೇಗ ಎದ್ದು ಸ್ನಾನ ಕೂಡ ಬೇಗ ಆತಂದ್ರೆ ಹಸು ಕೂಡ ಬೇಗ ಆಕೇತಂತಾರೆ. ನಿಜ ಸ್ನೇಹಿತರೆ, ನಮಗಂತೂ ಸಿಕ್ಕಾಪಟ್ಟಿ ಹಸುವಾಗಿತ್ತು. ನನಗೆ ನನ್ನ ಮಗಗಂತೂ ಭಾಳನ ಆಗಿತ್ತು ಅಂತ ಹೇಳ್ಬೋದು. ಮತ್ತು ಹಸು ಕೂಡ ತಡೆಯೋಕ್ಕಾಗೋದಿಲ್ಲ, ನನಗೆ ಹೆಡ್ಡೇಕ್ ಸ್ಟಾರ್ಟ್ ಆಗಿಬಿಡ್ತೈತಿ ಹಸು ಆಯ್ತಂದ್ರೆ. ಸೊ ಇಲ್ಲೇ ಟಿಫನ್ ಮಾಡ್ತಾಯಿದ್ದೀವಿ. ಇಡ್ಲಿ ವಡೆ ತೊಗೊಂಡಿದ್ವಿ. ಹಾಗೆ ಶಿರಾ ಕೂಡ ಹೇಳಿದ್ಲು ತಂಗಿ. ಬಟ್ ನಾವೆಲ್ಲ ಮಾಡ್ತಾಯಿದ್ವಿ. ನಮ್ಮ ತನುಪುಟಾಣಿನೂ ಬೇಗ ಎದ್ದತ್ತಲ್ಲ ಪಾಪ, ಆಕೆ ಅಷ್ಟು ಬೇಗ ಎದ್ರೆ ಬೇಗ ಏನೂ ತಿನ್ನಂಗಿಲ್ಲ ರೀ. ಏನು ಅಂದರೆ ಏನೂ ತಿನ್ನಂಗಿಲ್ಲ. ಮನೆಯೊಳಗೆ ಸ್ವಲ್ಪ ಹಾಲು ಕುಡಿ ಬಂದಿದ್ಲಂತ, ಏನಂದ್ರು ಏನು ಒಲ್ಲಂದ್ ನೋಡ್ರಿ. ಮುನ್ನೋಳಿಯಿಂದ ಬಂದಿರ್ಬೇಕು ಅಲ್ಲೇ, ಮುನ್ನೋಳಿ ಎರಗಟ್ಟಿಂದ ಹಿಂಗೆ ಬಂದಲ್ಲ. ನಿದ್ದೆ ಬರೋದೈತಿ. ಹಾಗೆ ಸ್ನೇಹಿತರೆ ನೋಡ್ರಿ, ಸ್ವಲ್ಪ ಬಿಸಿಲು ಕೂಡ ಐತಿ. ಅದ್ರ ಜೊತೆಗೆ ಈ ಒಂದು ಸ್ವಲ್ಪ ಏರಿಯಾ ಏನೈತಿ ಮಳೆ ಕೂಡ ಸ್ಟಾರ್ಟ್ ಆಗಿತ್ತು. ವಾತಾವರಣ ಸೂಪರ್ ಅನ್ಸಕತ್ತಿತ್ತು ನೋಡ್ರಿ. ಕ್ಲೈಮೇಟ್, ಬಿಸಿಲು ಸರಿ, ಮಳೆಯೂ ಸರಿ, ಆಮೇಲೆ ತಂಪನ ಹವಾ ಕೂಡ ಇತ್ತು. ಭಾಳ ಅಂದ್ರೆ ಭಾಳ ಚೆನ್ನಾಗಿ ಅನ್ಸಕತ್ತಿತ್ತು. ನೋಡೋಕ್ಕೂ ಸುಂದರವಾದ ವಾತಾವರಣ ಅನ್ನಿಸ್ತು ನೋಡ್ರಿ. ನಿಮಗೂ ಕೂಡ ಶೇರ್ ಮಾಡಕತ್ತೀನಿ ನಾನು. ನೋಡ್ತಾ ಇರ್ಬೋದು ಸ್ನೇಹಿತರೆ, ನಮ್ಮ ಜರ್ನಿ ಇನ್ನೂ ತುಂಬಾ ದೂರ ಐತಿ. ಮತ್ತು ಯಾರು ನಮ್ಗೆ ಜಾಯ್ನ್ ಆಗ್ತಾರೆ, ಏನು ಫಂಕ್ಷನು, ಮತ್ತು ಯಾರೆಲ್ಲ ಬಂದಿರ್ತಾರೆ. ಸೊ ವಿಡಿಯೋನ ಎಂಡ್ವರೆಗೆ ನೋಡಿರಿ, ಒಟ್ಟನ್ನು ಸ್ಕಿಪ್ ಮಾಡೋಕ್ಕೆ ಹೋಗಬೇಡ್ರಿ ಅಂತಲೇ ಹೇಳ್ತೀನಿ. ತುಂಬಾ ಸುಂದರವಾದ ವಿಡಿಯೋ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನಿಮಗೋಸ್ಕರ ನಾನಿವತ್ತು ಒಂದು ಟ್ರಾವೆಲಿಂಗ್ ಅಂತಲೇ ಹೇಳ್ಬೋದು, ಟ್ರಾವೆಲಿಂಗ್ ಬ್ಲಾಗ್ನ ನಿಮ್ಗೆ ಶೇರ್ ಮಾಡಕತ್ತೀನಿ. ನಾನು ಭಾಳ ದಿನದ ನಂತರ ಹೊರಗೆ ಬಂದೇನಂತ ಹೇಳ್ತೀನಿ. ನನಗೆ ಈ ಥರ ಟ್ರಾವೆಲಿಂಗ್ ಎಷ್ಟು ಖುಷಿ ಕೊಡ್ತೈತಿ ನಿಮ್ಗೆ ಸಾಕಷ್ಟು ಸಾರಿ ನಿಮ್ಗಳ ಜೊತೆ ನಾನು ಹಂಚ್ಕೊಂಡಿದ್ದೀನಿ ಅಂತ ಹೇಳ್ಬೋದು. ಮತ್ತು ಬರ್ತಾ ನಾವು ಎಲ್ಲಿಗೆ ಬಂದೀವಪ್ಪ ನೋಡ್ರಿ, ಇದೊಂದು ಸಿಟಿ ಮುದೋಳ್ ರೀ. ಇದು ಮುದೋಳಕ್ಕೆ ಬಂದ್ವಿ. ನೀವು ಅಂದ್ಕೊಂಡಿರ್ಬೋದು ಕರ್ಸಿದ್ದಾಗ ಹೋಗಾಕತ್ತೀರಿ ಅಂಥೇಳಿ. ಇಲ್ಲ ಸ್ನೇಹಿತರೆ, ಒಂದು ಫಂಕ್ಷನಿಗೆ ಹೋಗ್ತಾ ಇದ್ದೀವಿ ನಾವು. ಸೊ ಮುದೋಳು ಅಂದ ತಕ್ಷಣ ಹಂಗೆ ಅನ್ನಿಸ್ಬಿಡ್ತೈತಲ್ಲ, ಹಾಗಾಗಿ ಹೇಳ್ತಾ ಇದ್ದೀನಿ. ಇಲ್ಲಿ ನೋಡ್ರಿ, ಸಮೃದ್ಧಿ ಬಂದ್ಲು. ಸಮೃದ್ಧಿ ಯಾರಪ್ಪ ಅಂತಂದ್ರೆ ನಮ್ಮ ಅತ್ತೆ ಏನಿದ್ದಾರೆ, ಸಣ್ಣ ಅತ್ತೆ, ಅವ್ರ ಮಗಳು ನೋಡ್ರಿ ಸಮೃದ್ಧಿ. ಅವ್ರು ಇಲ್ಲಿ ನಮ್ಗೆ ಜಾಯ್ನ್ ಆದ್ರೆ ನೋಡ್ರಿ ಇಲ್ಲಿಗೆ ಮುದೋಳದಿಂದ. ಸ್ನೇಹಿತರೆ, ಮುದೋಳು ತಲುಪಿದ್ವಿ ನೋಡ್ರಿ. ನಾವು ಮುದೋಳು ಬಸ್ ಸ್ಟ್ಯಾಂಡಿಗೆ ನಿಂತೀವಿ. ನಮ್ಮ ಸಣ್ಣ ಅತ್ತೆಯವ್ರ ಮಗಳು ಬರೋಕಿತ್ತಿಲ್ಲ. ಬೆಳಗಾವಿಯಿಂದ ಮುದೋಳ ಮಠ ಬಸ್ಸಿಗೆ ಬಂದ್ಲಕ್ಕಿ. ಸೊ ಇಲ್ಲಿಂದ ವೆಹಿಕಲ್ನಾಗ ಹೋಗ್ತೀವಿ. ಇಲ್ಲಿಂದ ಇನ್ನೂ ಒಂದು 15-20 ಕಿಲೋಮೀಟ್ರ್ ಆಕತಿ ನಾವು ಹೋಗುವಂಥ ಊರು, ಮರೆಗುದ್ದಿ ಅಂತ ಹೇಳ್ಬಿಟ್ಟು. ಕೊಣ್ಣೂರು ಕರ್ಸಿದ್ದೇಶ್ವರಾಗ ಭಾಳ ನೀರಾಗತ್ತೆ ಅವ್ರ ಊರು. ಸೊ ಅಲ್ಲೇ ಇರೋದು ಫಂಕ್ಷನ್. ಸೊ ಅಲ್ಲಿ ಹೋಗ್ತೇವೆ ನೋಡ್ರಿ. ಈಗ ಎಲ್ಲರೂ ಹತ್ಕೊಂಡು ಕೇಸ ಅಕ್ಕಮ್ಮಗ ವೆಯ್ಟ್ ಮಾಡಕತ್ತೀವಿ. ಅವಳ ಹೆಸರು ಅಕ್ಕಮ್ಮ.
ಬಂದಾರ ಬೇಕ್ರಿಗೆ ಹೋಗಾಳ, ಸ್ವಲ್ಪ ಏನಾದರೂ ಸ್ನ್ಯಾಕ್ಸ್ ತೊಗೊಂಡು ಬರ್ತೀನಿ ಮನೆಗೆ ಹೋಯಾಕಂತ ಹೇಳಿ ತೊಗೊಂಡು ಬಂದ ತಕ್ಷಣ ಹೋಗೋದಂತ ಹೇಳಿ. ಸಿಕ್ಕಾಪಟ್ಟೆ ಶೆಕೆ ಐತಿ, ನಾನು ನೋಡಿದ್ರೆ ಗೊತ್ತಾಗ್ತಾ ಇರ್ಬೋದು. ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ನೋಡ್ರಿ, ಶೆಕೆ ಭಾಳ ಐತಿ. ಆದರೆ ಗಾಡಿ ನಿಂತ್ರೆ ಇನ್ನೂ ಜಾಸ್ತಿ ಆಗ್ತೈತಲ್ಲ, ಹೀಗಾಗಿ ನಾನಂತೂ ಕೂದಲ ಮ್ಯಾಲೆ ಕಟ್ಟಿಬಿಟ್ಟೆ, ರುಬ್ಬ ಹಾಕೊಂಡ್ಬಿಟ್ಟೆ, ಶೆಕೆಗೆ ತ್ರಾಸಕ್ಕ ಕೂದಲ. ಹೀಗಾಗಿ ಬರ್ರಿ ಸ್ನೇಹಿತರೆ, ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಫಂಕ್ಷನ್ ಎಲ್ಲ ಯಾವ ರೀತಿ ಆಗ್ತೈತಿ ನೋಡಿರಿ ಅಂತ. ಸೊ ಸ್ಟೇ ಟ್ಯೂನ್ ಆಗಿರಿ, ವಿಡಿಯೋನ ಎಂಡೋರಿಗೆ ನೋಡಿರಿ, ಸಪೋರ್ಟ್ ಮಾಡಿರಿ ಸ್ನೇಹಿತರೆ. ಏನ ಅತ್ತಿರದ ಮಾತಾಡ್ಸವಲ್ಲ ಏನೇನಿದೆ ಆರಾಮದಿಲ್ಲ ಹ್ಞೂ ರೀ ಆರಾಮದ್ರಿ ಆರಾಮದಿಲ್ಲ ತಾಮ ಆರಾಮದಲ್ಲ ನಾವು ಸ್ನೇಹಿತರೆ, ಮುಧೋಳದಿಂದ ಒಂದು 15ರಿಂದ 20 ಕಿಲೋಮೀಟ್ರ್ ಅಂತ ಹೇಳಿದೆ ಮರೆಗುದ್ದಿ. ಸೊ ಮರೆಗುದ್ದಿಗೆ ಬಂದ್ವಿ ನಾವು ಬರೋದ್ರೊಳಗೆ ಅಂದ್ರೆ ನರಗುಂದದಿಂದ ಆಲ್ರೆಡಿ ಬಂದುಬಿಟ್ಟಿದ್ರು ಅಕ್ಕ, ಅತ್ತಿ, ಮಾಮ, ಭಾರತಿ ಚಿಕ್ಕಮ್ಮ ಮತ್ತು ವೈಷ್ಣವಿ ಅವರೆಲ್ಲರೂ ಕೂಡ ಬಂದುಬಿಟ್ಟಿದ್ರು. ಸೊ ನಾವು ಈಗ ಬಂದ್ವಿ. ಎಲ್ಲರೂ ಕೂಡ ನೋಡಿದ್ರಿ ಎಷ್ಟು ಚೆನ್ನಾಗಿ ವೆಲ್ಕಮ್ ಮಾಡಿದ್ರು ಅಂಥೇಳಿ. ಹಳ್ಳಿ ಒಳಗಂತೂ ಬಹಳನ ಚೆನ್ನಾಗ್ರಿ, ಎಲ್ಲರೂ ಭಾಳ ಆತ್ಮೀಯತೆಯಿಂದ ಹಚ್ಕೊಂಡು ಮಾತಾಡ್ತಾರಂತಲೇ ಹೇಳ್ಬೋದು. ಮತ್ತು ಬಂದ ತಕ್ಷಣ ನೀರು ಕೊಡುವಂಥ ಪದ್ಧತಿ ಇನ್ನೂ ಕೂಡ ನಮ್ಮ ಕಡೆ ಐತಿ. ಸೊ ನಾವು ಕೂಡ ನೀರು ತೊಗೊಂಡ್ವಿ. ಆಮ್ಯಾಗ ನೋಡ್ರಿ, ನಮ್ಮ ತಂಗಿಯವ್ರ ಅತ್ತಿ ಇವರು ನಮ್ಮ ಚಿಂಟುಗೆ ಮಾತಾಡ್ಸಕತ್ತಿದ್ರು. ಇಲ್ಲೇನಿತ್ತಲ್ಲ ಸಾಂಗ್ ಹಾಕಿದ್ರು, ಫಂಕ್ಷನ್ ಅಲ್ಲ, ಸೊ ಸಾಂಗ್ ಹಾಕಿದ್ರು. ಹೀಗಾಗಿ ನಾನಾ ವಯಸ್ಸು ಅವ್ರು ಕೊಡಾಕತ್ತೀನಿ ನೋಡ್ರಿ. ಇಲ್ಲಿ ಬಂದರೆ ನಮ್ಮ ತಂಗಿ ಭೀಮಾನೋ ಬಂದಿದ್ಲು, ಆಕೆ ಹಿಂದಿನ ದಿವಸ ಬಂದಿದ್ಲಂತ. ನಂತರದಲ್ಲಿ ಭಾರತಿ ಚಿಕ್ಕಮ್ಮ, ವೈಷ್ಣವಿ ಹೇಳಿದೆ ನಿಮ್ಗೆ. ಸೊ ಎಲ್ಲರೂ ಕೂಡ ಇದ್ದೀವಿ. ಮತ್ತೇನು ಫಂಕ್ಷನದ್ದು ಎಲ್ಲನೂ ಕೂಡ ನೋಡಿರಿ, ಪೆಂಡಲ್ ಆಗಿರ್ಬೋದು, ಬ್ಯಾನರ್ ಆಗಿರ್ಬೋದು, ಡೆಕೋರೇಷನ್ ಅಂತೂ ಕಂಪ್ಲೀಟಾಗಿ ಮುಗ್ದೈತಿ. ಇನ್ನೇನಪ್ಪ ಏನು ಕಾರ್ಯಕ್ರಮ ಏನು ನಿಮ್ಗೆ ಹೋಗ್ತಾ ಗೊತ್ತಾಕೈತೆ ಅಂತ ಹೇಳ್ಬೋದು. ಎಲ್ಲರೂ ಸೇರಿವಿ ನೋಡ್ರಿ, ಎಲ್ಲರೂ ಅಂದರೆ ಎಲ್ಲರೂ ಬಳಗ, ಆಲ್ಮೋಸ್ಟ್ ಬೆನಕಟ್ಟಿ ಬಳಗ ಅಂತಲೇ ಹೇಳ್ಬೋದು. ಬೆನಕಟ್ಟಿ ಹಾಗೆ ಮರೆಗುದ್ದಿ ಬಳಗ ಮತ್ತು ನಮ್ಮ ಎಲ್ಲ ರಿಲೇಟಿವ್ಸ್ ನರಗುಂದು, ಮತ್ತು ಈಗ ಬೆಳಗಾವಿಯಿಂದ ಅಕ್ಕಮ್ಮ ಕೂಡ ಬಂದಾಳ, ನಾವು ಬಂದೀವಿ, ಮತ್ತು ಹುಬ್ಳಿ ಚಿಕ್ಕಮ್ಮರು ಕೂಡ ಬಂದಾರ. ಅವ್ರನ್ನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅವ್ರು ಹೆಂಗೆ ಬಂದರು ಅಂತ. ಬಟ್ ದೊಡ್ಡಪ್ಪವ್ರು ಯಾರಿಗೆ ಬರೋಕ್ಕಾಗಲಿಲ್ಲ, ಮನೆಗೆ ಗೆಸ್ಟ್ ಬರೋರು ಇದ್ರು ಅವರಿಗೆ, ಹೀಗಾಗಿ ಬರೋಕ್ಕಾಗಲಿಲ್ಲ. ಅಪ್ಪಗ ಕಣ್ಣು ಆಪ್ರೇಷನ್ ಆಗೈತಲ್ರಿ, ಹಿಂಗಾಗಿ ಗೆಸ್ಟ್ ಬರೋರಿದ್ದರು. ಅದಕ್ಕೋಸ್ಕರ ನಾವಿಷ್ಟು ಜನ ಬಂದಿದ್ದೀವಿ ನೋಡ್ರಿ. ಈ ಥರ ಎಲ್ಲರೂ ಸೇರಿದಾಗ ಇನ್ನೂ ಕೂಡ ಹ್ಯಾಪಿ ಆಕೈತೆ ಅಂತ ಹೇಳ್ಬೋದು. ಇದೊಂದೆಲ್ಲ ಚೆನ್ನಾಗಿ ಪದ್ಧತಿಗಳನ್ನು ಚೆನ್ನಾಗಿ ಮಾಡ್ಯಾರ ಹಿರಿಯರು. ಮದುವೆ ಮುಂಜಿ ಕಾರ್ಯ ನ್ಯಾರದೊಳಗೆ ಎಲ್ಲರೂ ಕೂಡೋದು ಅಂಥೇಳಿ. ಇಲ್ಲಾಂದ್ರೆ ನಮ್ಮ ಜೀವನದಾಗ ಉಳಿದು ಬಿಡ್ತೀವಿ, ಯಾರನ್ನೂ ಭೇಟಿ ಆಗೋಕ್ಕಾಗಂಗಿಲ್ಲ, ಏನೂ ಆಗಂಗಿಲ್ಲ, ಸಂಬಂಧಗಳು ಉಳಿಯಂಗಿಲ್ಲ ಅಂಥೇಳಿ, ಬೆಳಂಗಿನೂ ಇಲ್ಲ. ಈ ಥರ ಇದ್ರೆ ಮಾತ್ರ ಎಲ್ಲರಿಗೂ ಅಂದ್ರೆ ಮಕ್ಕಳಿಗೂ ಗೊತ್ತಾಗ್ಬಿಡ್ತೈತಿ ನಮ್ಮೂರು ನಮ್ಮ ಜನ ಇವ್ರು ಏನಾಗಬೇಕು, ಅವ್ರು ಏನಾಗಬೇಕು, ಎಲ್ಲರಿಗೂ ತಿಳುವಳಿಕೆ ಬರ್ತೈತೆ ಅಂಥೇಳಿ. ಸೊ ಈ ರೀತಿ ಎಲ್ಲ ಒಳ್ಳೆಯದು, ಒಂದು ಕಾರ್ಯಕ್ರಮ ಎಲ್ಲ ಮಾಡೋದಾಗಿರ್ಬೋದು, ಅದರೊಳಗೆ ಆಗೋದು ಆಗಿರ್ಬೋದು, ತುಂಬ ಅಂದರೆ ತುಂಬಾ ಒಳ್ಳೆಯದು. ಸೊ ನಿಮಗೆ ಗೊತ್ತಾಗಿರ್ಬೋದು, ಸೀಮಂತ ಕಾರ್ಯಕ್ರಮ ನೋಡ್ತಾ ಇರ್ಬೋದು ಬ್ಯಾನರ್. ಸೊ ಮಹಾಂತೇಶ್ ಮತ್ತು ಶಿಲ್ಪಾ ಅಂಥೇಳಿ, ನನಗೆ ತಮ್ಮನ ಆಗಬೇಕು, ಆಮೇಲೆ ಮಗಳಾಗಬೇಕು, ಆಕಿ ಮಾವನ ಮಗಳ, ಆಕಿ ನನಗೆ ಮಗಳಾಗಬೇಕು, ಅವರು ತಮ್ಮ ಆಗಬೇಕು ಮಹಾಂತೇಶ. ಸೊ ಸುಂದರ ಒಂದು ಕಾರ್ಯಕ್ರಮ. ಬಟ್ ಎಲ್ಲ ನನ್ನ ಕಂಪ್ಲೀಟ್ ಆದ ಒಂದು ಕಾರ್ಯಕ್ರಮನ ಇದೇ ಬ್ಲಾಗ್ ಒಳಗೆ ಶೇರ್ ಮಾಡಿದ್ವಿ ಅಂದ್ರೆ ತುಂಬಾ ಲೆಂದಿ ಆಗ್ತೈತಿ. ಸೊ ನಿಮಗೂ ಸ್ವಲ್ಪ ಕ್ಯೂರಿಯಾಸಿಟಿ ಇರಲಿ, ಹೆಂಗೆ ಕಾಣಕತ್ತಿದ್ಲು ನಮ್ಮ ಹುಡುಗಿ ಅಂಥೇಳಿ, ನನ್ನ ಮಗಳು ಶಿಲ್ಪಾ ಅಂಥೇಳಿ. ಸೊ ವೇಟ್ ಮಾಡಿ, ನೆಕ್ಸ್ಟ್ ಬ್ಲಾಗ್ನ ಖಂಡಿತವಾಗ್ಲೂ ವಾಚ್ ಮಾಡಿರಿ. ಮತ್ತು ನೀವು ಕೂಡ ಆಕೆಗೆ ಆಶೀರ್ವಾದ ಮಾಡೋದಿರ್ತೈತಿ, ಅದಕ್ಕೋಸ್ಕರ.